ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಿಮಗೆ ಆಯಿಲ್ ಫ್ರೈ ಶೇಂಗಾವನ್ನು ಯಾವ ರೀತಿ ಮನೆಯಲ್ಲಿ ಬೇಕ್ರಿ ಸ್ಟೈಲಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ತುಂಬ ಈಸಿ ಉಂಟು ಇದು. ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ರೆಸಿಪಿ ತೋರಿಸುವಾಗ ತುಂಬ ಈಸಿ ಇರುತ್ತೆ ಅಂತ ಹೇಳಿ. ಆದರೆ ಇದು ನಿಜವಾಗ್ಲೂ ಎಷ್ಟು ಈಸಿ ಇದೆ ಅಂದರೆ ನೀವು ಎನಿಸ್ತೀರಾ ಇಷ್ಟೇ ಇತ್ತಾ ಇದಕ್ಕೆ ಕೆಲಸ. ಆದರೂ ನಾವು ಬೇಕ್ರಿಯಲ್ಲಿ ಅಲ್ಲಿ ಇಲ್ಲಿ ಇದಕ್ಕೆ 20 ರೂಪಾಯಿ 30 ರೂಪಾಯಿ ಪ್ಯಾಕೆಟಿಗೆಲ್ಲ ಸಿಗುತ್ತೆ ಇದು. ಆದರೆ ಮನೆಯಲ್ಲಿ ತುಂಬ ಈಸಿ ಉಂಟು ಇದು ಮಾಡೋದು, ಹಾಗೂ ತುಂಬ ಟೇಸ್ಟ್ ಆಗಿರುತ್ತೆ. ಓಕೆ, ನಾನೊಂದು ತಿಂದು ಕೂಡ ತೋರಿಸ್ತೀನಿ ನಿಮಗೆ ಯಾವ ರೀತಿ ಎಷ್ಟು ಖಡಕ್ಕಾಗಿದೆ ಅಂತ ಹೇಳಿ. ಓಕೆ, ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟಿಗೆ ನಾನಿಲ್ಲಿ ಆಯಿಲ್ ತೊಗೊಂಡಿದ್ದೀನಿ. ಯಾವುದೇ ಕುಕ್ಕಿಂಗ್ ಆಯಿಲ್ ನೀವು ಯೂಸ್ ಮಾಡ್ತೀರಿ ನೋಡಿ, ಅದನ್ನು ನೀವು ತೊಗೊಂಡ್ರೆ ಆಯಿತು. ನೋಡಿ, ಈ ರೀತಿ ಸ್ವಲ್ಪ ಆಯಿಲ್ ತೊಗೊಳ್ಬೇಕು, ತುಂಬ ಆಯಿಲ್ ಬೇಡ ಇದಕ್ಕೆ. ಸ್ವಲ್ಪ ಆಯಿಲ್ ಹಾಕಿ ಆಮೇಲೆ ನಾನಿಲ್ಲಿ 1/4 kg ಇಲ್ಲಿ ಹಸಿ ಶೇಂಗಾವನ್ನು ತೊಗೊಂಡಿದ್ದೀನಿ. ಎಷ್ಟು? 1/4 kg. ಫಸ್ಟಿಗೆ ನೋಡಿ ಎಣ್ಣೆ ಬಿಸಿ ಆಗಿದೆ ಅಂತೇಳಿ, ಯಾಕೆಂದರೆ ಎಣ್ಣೆ ಇಲ್ಲಿ ತುಂಬ ಬಿಸಿ ಆಗಲಿಕ್ಕೆ ಇಲ್ಲ ನಮಗೆ. ಒಂದು ಕಡಲೆ ಹಾಕಿ ನೋಡಿ, ಇದು ಏನು ಅಲ್ಲಾಡೋದಿಲ್ಲ, ಆದರೆ ಸ್ವಲ್ಪನೂ ಬಿಸಿ ಆಗಲಿಲ್ಲ ಅಂತ ಅರ್ಥ. ಈ ರೀತಿ ಕೈ ಇಟ್ಟು ಕೂಡ ನೀವು ನೋಡ್ಬೋದು, ಕೈಗೆ ಶಾಖ ತಾಗಿದರೆ ಸಾಕು, ಸ್ವಲ್ಪ ಬಿಸಿ ಆದರೆ ಸಾಕು. ಇದು ತುಂಬ ಜೋರು ಬಿಸಿ ಆಗಲಿಕ್ಕಿಲ್ಲ. ನೋಡಿ, ಈ ರೀತಿ ಕೈ ಇಡಿ, ಸ್ವಲ್ಪ ಶಾಖ ತಾಗುತ್ತೆ ಅಂತ ಹೇಳಿದ ತಕ್ಷಣ ನೀವು ಇದಕ್ಕೆ ಶೇಂಗಾವನ್ನು ಹಾಕಿ. ಹಾಗೂ ನೀವು ಗ್ಯಾಸ್ ನೋಡ್ಬೋದು, ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಯಾವಾಗಲೂ ಶೇಂಗಾ ಎಲ್ಲ ಫ್ರೈ ಮಾಡುವಾಗ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು. ಯಾಕೆಂದರೆ ಒಮ್ಮೆಲೆ ನೀವು ಫಾಸ್ಟಲ್ಲಿ ಇಟ್ಟರೆ ಅಥವಾ ಎಣ್ಣೆ ತುಂಬ ಬಿಸಿ ಇದ್ದರೆ ಹಾಕಿದ ತಕ್ಷಣ ಅದು ಕಪ್ಪಾಗುತ್ತೆ, ಸರಿಯಾಗಿ ಒಳಗೆ ಫ್ರೈ ಆಗಲ್ಲ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೆಲ್ಲನೆ ನೀವು ಫ್ರೈ ಮಾಡಬೇಕು ಇದನ್ನು. ಗ್ಯಾಸನ್ನು ಫಾಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆಗುವಾಗ ಏನಾಗುತ್ತೆ ಅಂದರೆ ಫಸ್ಟಿಗೆ ಕಡಲೆ ಸ್ವಲ್ಪ ಎಣ್ಣೆಯಲ್ಲಿ ಬೇಯುತ್ತೆ, ಆಮೇಲೆ ಫ್ರೈ ಆಗುತ್ತೆ. ಇದರಿಂದ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಣ್ಣೆ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಡಿ, ಹಾಗೂ ತುಂಬ ಬಿಸಿ ಎಣ್ಣೆಗೆ ಹಾಕಬೇಡಿ. ಸ್ವಲ್ಪ ಕೈಗೆ ಶಾಖ ಬರುತ್ತಂತ ಹೇಳುವಾಗ ಹಾಕಿದರೆ ಆಯಿತು. ಓಕೆ, ನೋಡಿ, ಈ ರೀತಿ ಮೆಲ್ಲನೆ ಫ್ರೈ ಮಾಡ್ತಾನೆ ಇರಿ. ನೋಡಿ, ಹೀಗೆ ಫ್ರೈ ಮಾಡ್ತಾನೆ ಇರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇದರದ್ದು, ಅದಕ್ಕೋಸ್ಕರ ತುಂಬ ಫಾಸ್ಟಾಗಿ ಅಲ್ಲಾಡಿಸ್ಬಿಡಿ. ನೋಡಿ, ಮೆಲ್ಲನೆ ನಾನು ಯಾವ ರೀತಿ ಅಲ್ಲಾಡಿಸ್ತೀನಿ ನೋಡಿ, ಅದೇ ರೀತಿ ಅಲ್ಲಾಡಿಸ್ತಾನೆ ಮೇಲೆ ಕೆಳಗೆ ಮಾಡ್ತಾನೆ ಇದ್ದರೆ ಆಯಿತು. ನಿಮಗೆ ಗೊತ್ತಾಗುತ್ತೆ, ನಾನು 2 ಸಲ ತೋರಿಸ್ತೀನಿ ಯಾವ ರೀತಿ ಕಲರ್ ಅಂತ ಹೇಳಿ. ನೋಡಿ, ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕಾಗೋದಿಲ್ಲ, ಇನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೀವು ಹೊರಗಡೆ ತಿನ್ನುವಾಗ ನಿಮಗೆ ಗೊತ್ತಿರ್ಬೋದು ಯಾವ ರೀತಿ ಕಲರ್ ಇರುತ್ತೆ ಅಂತ ಹೇಳಿ. ಆ ರೀತಿ ಕಲರ್ಗೆ ಇದು ಬರಬೇಕು, ಬೇಗನೆ ಬರುತ್ತೆ ಇದು. ನೋಡಿ, ಈ ರೀತಿ ಸ್ವಲ್ಪ ಪೇಷನ್ಸ್ ಇದ್ದರೆ ಆಯಿತು. ನೀವು ಬೇಗ ಫ್ರೈ ಆಗಲಿ ಹೀಗೆ ಅಂತ ಹೇಳಿ ಸ್ವಲ್ಪ ಗ್ಯಾಸ್ ಎಲ್ಲ ಫಾಸ್ಟ್ ಇಟ್ಟರೆ ಕಪ್ಪಾಗುತ್ತೆ, ತಿನ್ನುವಾಗ ಕರಂಚಿದಾಗೆ ಆಗುತ್ತೆ ಇದು. ನೋಡಿ, ಕಲರ್ ಸ್ವಲ್ಪನೇ ಬರ್ತಾ ಉಂಟು, ನೋಡ್ಬೋದು ನೀವು. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಓಕೆ, ಇನ್ನು ಸ್ವಲ್ಪ ಹೊತ್ತು ಇಡ್ತೀನಿ ನಾನು ಇದನ್ನು. ಕಲರ್ ಚೇಂಜ್ ಆಗಿದೆ ಇವಾಗ, ನೋಡ್ಬೋದು ನೀವು. ನೋಡಿ, ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಹೊತ್ತು ಇಡ್ತೀನಿ ನಾನು, 1 ಸೆಕೆಂಡಷ್ಟು ಅಷ್ಟೇ. ಓಕೆ, ಈಗ ನಾನು ಫುಲ್ಲು ಸ್ಲೋ ಮಾಡಿದೆ ಗ್ಯಾಸನ್ನು. ಯಾವಾಗಲೂ ಕಡಲೆ ತೆಗೆಯುವಾಗ ಗ್ಯಾಸ್ ಫುಲ್ ಸ್ಲೋ ಮಾಡಿ ಆಮೇಲೆ ತೆಗೀರಿ. ನೋಡಿ, ಈ ರೀತಿ ಕಲರ್ ಬಂದರೆ ಸಾಕು, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಇದು. ಕಲರ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ನೋಡಿ, ಆ ರೀತಿ. ನೋಡಿ, ಇವಾಗ ತೆಗೀರಿ. ಗ್ಯಾಸ್ ಸ್ಲೋವಲ್ಲಿ ಇಟ್ಟಿದ್ದೀನಿ ಈಗ, ಫುಲ್ ಸ್ಲೋವಲ್ಲಿ. ಯಾಕೆಂದರೆ ಯಾವಾಗ ಕಲರ್ ಚೇಂಜ್ ಆಗುತ್ತೆ ಬೇಗನೆ ಅದು ಇನ್ನೂ ಕೂಡ ಫ್ರೈ ಆಗುತ್ತೆ, ಹಾಗಾಗಿ ಸ್ಲೋವಲ್ಲಿಟ್ಟು ತೆಗೀರಿ. ಆಮೇಲೆ ನೋಡಿ, ಈ ರೀತಿ ಬೆಳ್ಳುಳ್ಳಿಯನ್ನು ಜಜ್ಜಿ, ಇದು ಆಪ್ಷನಲ್, ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಬೇಕಿದ್ದರೆ ಮಾತ್ರ ಬೆಳ್ಳುಳ್ಳಿಯನ್ನು ಜಜ್ಜಿ ಅದೇ ಎಣ್ಣೆಗೆ ನೋಡಿ ಈ ರೀತಿ ಇಡಿ. ಸ್ವಲ್ಪ ಹೊತ್ತು ಫ್ರೈ ಆಗಲಿ ಇದು ಕೆಂಪಾಗಿ. ಆಮೇಲೆ ಇದಕ್ಕೆ ಕರಿಬೇವು ಸೊಪ್ಪು ಕೂಡ ಈ ರೀತಿ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕೂಡ ಕಡಲೆಗೆ ಹಾಕಿ, ಶೇಂಗಾ ನಾವು ಆಯಿಲ್ ಫ್ರೈ ಮಾಡಿದ್ವಿ ನೋಡಿ ಇವಾಗ. ನೋಡಿ, ಇದಕ್ಕೆ ಹಾಕಿದರೆ ಆಯಿತು. ತುಂಬ ಒಳ್ಳೆಯ ಸ್ಮೆಲ್ ಹಾಗೂ ಒಳ್ಳೆ ಫ್ಲೇವರ್ ಬರುತ್ತೆ ಇದರಿಂದ. ನೋಡಿ, ಈ ರೀತಿ ಹಾಕಿ. ಓಕೆ, ಯಾವಾಗಲೂ ಕಡಲೆಯನ್ನು ಒಂದು ಟಿಶ್ಯೂ ಪೇಪರಲ್ಲೇ ತೆಗಿಬೇಕು ನೀವು. ಟಿಶ್ಯೂ ಪೇಪರ್ ಮೇಯ್ನ್ ಆಗಿ, ಯಾಕೆಂದರೆ ಆಯಿಲ್ ಇರುತ್ತೆ ಇದರಲ್ಲಿ, ಹಾಗಾಗಿ ಟಿಶ್ಯೂ ಪೇಪರಲ್ಲೇ ಹಾಕಿ ತೆಗೆಯುವಾಗ ಯಾವಾಗಲೂ. ನಾನು ಕೂಡ ಟಿಶ್ಯೂ ಪೇಪರಲ್ಲಿ ಹಾಕಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಕರೆಕ್ಟಾಗಿ ಇದು ಬಂದಿದೆ ಇವಾಗ ಇದನ್ನು ನಾವು ಒಂದು ಸ್ವಲ್ಪ ಅಂದರೆ ಬಿಸಿ ಇರಬೇಕು ಇದು, ತಣ್ಣಗಾಗಬಾರ್ದು. ಇನ್ನೊಂದು ಯಾವುದಾದ್ರೂ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಸ್ವಲ್ಪ ಮಸಾಲವನ್ನು ಹಾಕೋಣ. ಫಸ್ಟಿಗೆ ನಾನಿಲ್ಲಿ ಸಾಲ್ಟನ್ನು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ. ನಾನು ನೋಡಿ ಎಷ್ಟು ಸ್ವಲ್ಪ ಸಾಲ್ಟ್ ಆಗಿದೆ, ನಿಮಗೆ ಬೇಕಿದ್ದರೆ ಆಮೇಲೆ ಟೇಸ್ಟ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕ್ಬೋದು.
ನಿಮಗೆ ಅರ್ಥ ಆಗೋದಿಲ್ಲ ಆದರೆ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಖಾರ ಜಾಸ್ತಿ ಆದರೆ ಜಾಸ್ತಿ ಹಾಕಿ ಚಿಲ್ಲಿ ಪೌಡರ್, ಕಮ್ಮಿ ಆದರೆ ಕಮ್ಮಿ ಹಾಕ್ಬೋದು, ಅಥವಾ ಹಾಕದಿದ್ದರೂ ಪರವಾಗಿಲ್ಲ. ಆಮೇಲೆ ಸ್ವಲ್ಪ ನಾನಿಲ್ಲಿ ಪೆಪ್ಪರನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಬೋದು, ಇಲ್ಲದಿದ್ದರೆ ಪರವಾಗಿಲ್ಲ. ಖಾಲಿ ಉಪ್ಪು ಕೂಡ ನೀವು ಹಾಕಿ ತಿನ್ಬೋದು. ನೋಡಿ, ಮಿಕ್ಸ್ ಮಾಡಿ. ಒಮ್ಮೆ ನಿಮಗೆ ಎಷ್ಟು ಉಪ್ಪು ಹಾಕಬೇಕಂತ ಗೊತ್ತಾಗದಿದ್ರೆ ಫಸ್ಟಿಗೆ ಸ್ವಲ್ಪ ಹಾಕಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕಂತೇಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಮಗೆ ಕಾಣ್ತಾ ಉಂಟಲ್ವ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ, ಸರಿಯಾಗಿ ಇದನ್ನು ಮೇಲೆ ಕೆಳಗೆ ಈ ರೀತಿ ಮಿಕ್ಸ್ ಮಾಡಿ. ಎಲ್ಲ ಇದು ಹಾಕಿದ್ವಿ ನೋಡಿ, ಸಾಲ್ಟ್ ಎಲ್ಲ ಸರಿಯಾಗಿ ಮಿಕ್ಸ್ ಆಗಲಿ. ನೋಡಿ, ಇವಾಗ ನಮ್ಮ ಆಯಿಲ್ ಕಡಲೆ ಫ್ರೈ ಏನು ಹೇಳ್ತೀರಿ ನೋಡಿ, ರೆಡಿ ಆಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೂ ಇವತ್ತೇ ಕಡಲೆ ಶೇಂಗಾ ಫ್ರೈ ಮಾಡಿ ಎಂಜಾಯ್ ಮಾಡಿ ನೀವೆಲ್ಲರೂ.